ಆದ್ಮೇಲೆ ಈ ದಿನ ಇಲ್ಲಿ ನೆರೆದಿರುವಂತಹ ಎಲ್ಲ ಅಂಬರೀಷ್ ಅಭಿಮಾನಿಗಳಿಗೆ ಹಾಗೂ ನಮ್ಮ ಮಾನ್ಯ ಸಂಸದರಂತ ಜನಪ್ರಿಯ ಸ್ವಾಭಿಮಾನಿ ಸಂಸದರಂತ ಶ್ರೀಮತಿ ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳಿಗೆ ವಂದಿಸ್ತಾ ಇವತ್ತು ಏನು 2ನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಇವತ್ತು ಆಯ್ಕೆಗೊಳ್ಬೇಕಾದಂತಹ ಸುಮಲತಾ ಅಂಬರೀಷ್ ರವರು, ಯಾಕಂದ್ರೆ ಪ್ರಥಮ ಬಾರಿಗೂ ಅಷ್ಟೇ ಅವ್ರ ಮೇಲೆ ನಂಬಿಕೆನ ಇಟ್ರು, ನಮ್ಮ ಜಿಲ್ಲೆಯ ಜನರ ಮೇಲೆ ನಂಬಿಕೆನ ಇಟ್ರು, ಸ್ವಾಭಿಮಾನ ಅನ್ನುವಂತ ಹೆಸರನ್ನ ಮುಂದೆ ಇಟ್ಟು ಒಂದು ಪರೀಕ್ಷೆಗೆ ಇಳಿದಾಗ ನೀವೆಲ್ಲ ಅವರನ್ನ ಗೆಲ್ಸಿದ್ದೀರಾ, ಹಾಗೆ ಪ್ರೋತ್ಸಾಹಿಸಿದ್ದೀರಾ. ಆದ್ರೆ ಅವತ್ತಿನ ಒಂದು ಪ್ರೋತ್ಸಾಹ ಎಷ್ಟರ ಮಟ್ಟಿಗೆ ಅವರನ್ನ ಒಂದು ಶಕ್ತಿ ತುಂಬಿದ್ದೀರಾ ಅಂದ್ರೆ ಇವತ್ತು ಅಷ್ಟು ಜನ ಪುರುಷರು ಅಥವಾ ಪಕ್ಷಗಳನ್ನ ಮುಂದೆ ಇಟ್ಕೊಂಡು ಗೆಲ್ಬೇಕಾದಂತ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮೇಡಮ್ನವ್ರು ಗೆದ್ದಿದ್ದಾರೆ. ಆದ್ರೆ ನಮ್ಗೆ ಇವತ್ತು ತುಂಬಾ ನೋವಾಗ್ತಾ ಇರೋದು ಏನಂದ್ರೆ ಅಂತ ಒಬ್ಬ ಸ್ವಾಭಿಮಾನಿಯಾಗಿ, ಯಾಕಂದ್ರೆ ನೀವೆಲ್ಲ ನೋಡಿದ್ದೀರಾ ಕರೋನಾ ಸಂದರ್ಭದಲ್ಲಿ ಗ್ರಾಂಟೇ ಇಲ್ದೇ ಹೋದ್ರು ಕೂಡ ಅವತ್ತಿನ ತುರ್ತು ಸಂದರ್ಭಕ್ಕೆ ತಮ್ಮ ಕೈಯಿಂದ ಒಂದು ವೆಂಟಿಲೇಟರ್ನ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡೋದ್ರ ಜೊತೆಗೆ ಇವತ್ತು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದಂತಹ ಐಸಿಯು ಅನ್ನ ಕೊಟ್ಟು ಅವತ್ತು ನಮ್ಮ ಕರೋನಾದಲ್ಲಿ ಆಶಾ ಕಾರ್ಯಕರ್ತರಾಗ್ಬೋದು ಅಥವಾ ಎಲ್ಲ ಕರೋನಾ ವಾರಿಯರ್ಸ್ ಅನ್ನ ಪ್ರೋತ್ಸಾಹಿಸಿದ್ದಾರೆ. ಇಷ್ಟೇ ಅಲ್ಲ, ಇವತ್ತಿಗೂ ಕೂಡ ಒಂದು ಸಂತೋಷದ ವಿಷಯ ಅಂದ್ರೆ ಒಬ್ಬ ಮಹಿಳೆಯಾಗಿ 2 ಪಕ್ಷಗಳ ಬೆಂಬಲ ಆಯ್ಕೆ ಆಗುವಾಗ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಸಂಕಷ್ಟವನ್ನ ಎದುರಿಸಿದ್ರು. ಆದ್ರೂ ಕೂಡ ಕರೋನಾ ಸಂದರ್ಭದಲ್ಲಿ ಕೂಡ ಜೀವ ಭಯವನ್ನ ತೊರೆದು ದಿಶಾ ಸಮಿತಿಯನ್ನ ಒಂದು ಸಭೆಯನ್ನ ನಡೆಸಿ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ಜಿಲ್ಲೆಯಲ್ಲಿ ಒಂದು ವಾರಿಯರ್ಸ್ ಆಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇಷ್ಟಲ್ದೇನೆ ಇವತ್ತು ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಮಂಡ್ಯ ಜಿಲ್ಲೆನಲ್ಲಿ ಅವರ ಒಂದು ಸಾಮರ್ಥ್ಯವನ್ನು ನಾವೆಲ್ಲ ಗುರುತಿಸಿದೀವಿ. ಯಾಕೆಂದ್ರೆ ಏನು ಇವತ್ತು 77 ಮಂದಿ ವಿಕಲಚೇತನರು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಅವರ ಒಂದು ಸ್ವಾಭಿಮಾನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಇವತ್ತಿನವರೆಗೂ ಕೂಡ ಮೊದಲ ಬಾರಿಗೆನೆ ಒಂದು ಅವಧಿನಲ್ಲಿ 77 ಜನರಿಗೆ ವಿಕಲಚೇತನರಿಗೆ ಒಂದು ವಾಹನವನ್ನ ನೀಡ್ತಾ ಸ್ವಾಭಿಮಾನಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಮ್ಮ ಮೇಡಮ್ನವ್ರು ಸಹಕಾರಿಯಾಗಿದ್ದಾರೆ. ಇಷ್ಟೇ ಅಲ್ಲ, ಇವತ್ತು ಕೂಡ ಮಹಿಳಾ ಸಮುದಾಯ ಭವನಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಮಹಿಳೆಯರ ಪರ ಧ್ವನಿಯಾಗಿದ್ದಾರೆ. ಆದ್ರೆ ಇಂತಹ ಒಂದು ಶಕ್ತಿಯುತವಾದಂತಹ ಮಹಿಳೆಯರನ್ನ ಈ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾದದ್ದು ನಮ್ಮ ಮಂಡ್ಯ ಜಿಲ್ಲೆಯ ತಮ್ಮೆಲ್ಲರ ಕರ್ತವ್ಯ. ಆದ್ರೆ ನಾವು ಮೇಡಮ್ ಹತ್ರ ಮನವಿ ಮಾಡೋದಕ್ಕೋಸ್ಕರ ಇವತ್ತು ಬಂದಿದೀವಿ. ಹೆದೆಗೊಂದ್ಬೇಡಿ ಮೇಡಮ್, ಅವತ್ ನೀವು ನಿಮ್ಮನ್ನ ನಂಬೆ ಬಂದಿದ್ದೀರಾ, ಅವತ್ತು ನೀವು ಮಂಡ್ಯ ಜಿಲ್ಲೆ ಜನ ನಂಬಿದ್ದೀರಾ, ಹಾಗೆ ಅಣ್ಣನವರ ಆಶೀರ್ವಾದ ಕೇಳಿದೀರಾ, ಹಾಗೆ ಇವತ್ತಿಗೂ ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ. ಹಾಗಾಗಿ ನೀವು ಮತ್ತೊಮ್ಮೆ ಒಳ್ಳೆ ನಿರ್ಧಾರನ ನೀವು ತಗೋಬೇಕು. ಯಾಕಂದ್ರೆ ಅವತ್ತು ನೀವು ನಂಬಿದ ಜನನೇ ಇವತ್ತು ಇದ್ದಾರೆ, ಯಾರನ್ನ ನಾವು ಕಳ್ಕೊಂಡಿಲ್ಲ. ಹಾಗಾಗಿ ದಯಮಾಡಿ ನೀವು ಒಳ್ಳೆ ನಿರ್ಧಾರ ತಗೋತೀರಾ, ನಿಮ್ಮ ಒಟ್ಟಿಗೆ ನಾವ್ ಇರ್ತೀವಿ. ಯಾಕಂದ್ರೆ ಇವತ್ತು ನೀವು ಪ್ರೇರಣಾ ಶಕ್ತಿ ಆಗಿದ್ದೀರಾ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಏನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆ ಆದಾಗ ನಾವೆಲ್ಲ ನಿಮ್ಮಿಂದ ಪ್ರೇರಿತರಾಗಿದ್ದೀವಿ. ಹಾಗಾಗಿ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ, ನಮ್ಮ ಮಂಡ್ಯ ಜನರ ಮೇಲೆ ವಿಶ್ವಾಸ ಇಡಿ, ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ ಅಂತ ಆಶ್ವಾಸನೆಯನ್ನು ನೀಡ್ತಾ ನಿಮ್ಮ ನಿರ್ಧಾರ ಆಶಾದಾಯಕವಾಗಿರ್ಲಿ. ಮಂಡ್ಯ ಜನತೆಗೆ ಒಂದು ಪ್ರೀತಿ ಪೂರಕ ನಿರ್ಧಾರವನ್ನ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜನರ ಪರವಾಗಿ, ಮಹಿಳಾ ಬಂಧುಗಳ ಪರವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇದೀವಿ ಮೇಡಮ್. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.